ಅವಳು ತನ್ನ ಹೆತ್ತವರಿಗಾಗಿ ಎಷ್ಟೋ ವಿಷಯಗಳಲ್ಲಿ ಹಿಂದಕ್ಕೆ ಸರಿಯೋದನ್ನು ಅವನು ನೋಡಿದ್ದ. ಅದಕ್ಕೆ ಅವನು ಯಾರನ್ನು ತನ್ನ ವೀಕ್ನೆಸ್ ಆಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಿರಲಿಲ್ಲ. ಹೇಗೆ ಆರ್ವಿಗೆ ಜುನೂನ್ ವೀಕ್ನೆಸ್ ಆಗಿದ್ಲು, ಹಾಗೆ ತಾನು ಯಾರನ್ನೂ ತನ್ನ ವೀಕ್ನೆಸ್ ಮಾಡ್ಕೊಳ್ಬಾರ್ದು ಅಂತ ಅವನು ಅಂದ್ಕೊಂಡಿದ್ದ. ಅವನ ಕೋಪದಿಂದ ಒಂದು ಗಟ್ಟಿ ಉಸಿರು ತಗೊಂಡು ತಕ್ಷಣ ರೂಮ್ನಿಂದ ಹೊರಟು ಹೋದ. ಅವನು ಹೊರಗೆ ಹೋಗ್ತಿದ್ದಂತೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಡಾಕ್ಟರ್ ರೂಮ್ ಕಡೆ ನೋಡೋಕ್ಕೆ ಶುರು ಮಾಡಿದ್ರು. ಅವರೀಗ ವಾಪಸ್ ಕೃತಿ ರೂಮ್ಗೆ ಹೋಗಬೇಕೋ ಬೇಡವೋ ಅಂತ ತಿಳಿದೆ ಗೊಂದಲದಲ್ಲಿದ್ದರು. ಅವ್ರು ಸುಮಾರು 15 ನಿಮಿಷ ಹಾಗೆ ನಿಂತಲ್ಲೇ ನಿಂತ್ಬಿಟ್ಟಿದ್ರು. ರಾಣಾ ವಾಪಸ್ ರೂಮ್ ಕಡೆ ಬರದೇ ಇದ್ದಾಗ ಅವರು ಬೇಗನೆ ರೂಮ್ ಒಳಗಡೆ ಬಂದರು. ಒಳಗೆ ಬರ್ತಿದ್ದಂತೆ ಅವರು ಕೃತಿ ಕಡೆ ನೋಡಿದ್ರು ಮತ್ತು ಅವಳ ಹೃದಯ ಬಡಿತ ತೋರಿಸೋ ಮಿಷಿನ್ ಕಡೆ ನೋಡಿದ್ರು. ಅದು ಈಗ ಸ್ವಲ್ಪ ನಾರ್ಮಲ್ ಆಗಿ ಓಡ್ತಿತ್ತು. ಅವರು ಬೇಗನೆ ಬಂದು ಕೃತಿನ ಚೆನ್ನಾಗಿ ಚೆಕ್ ಮಾಡಿದ್ರು. ಈಗ ಅವಳ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಸುಧಾರಣೆ ಕಾಣಿಸ್ತಿತ್ತು. ಡಾಕ್ಟರ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಅಷ್ಟೊಂದು ಬೇಗ ರಾಣಾ ಅಂಥದ್ದೇನು ಮಾಡ್ದ ಅಂತ. ಯಾಕಂದರೆ ಅಷ್ಟು ಬೇಗ ಚೇತರಿಸ್ಕೊಳ್ಳೋದು ಸಾಧ್ಯನೇ ಇರಲಿಲ್ಲ. ಆದರೆ ಅವ್ರಿಗೆ ಸದ್ಯ ಕೃತಿ ಆರೋಗ್ಯ ಸುಧಾರಿಸಿದೆ ಅನ್ನೋದೇ ದೊಡ್ಡ ವಿಷಯ ಆಗಿಬಿಟ್ಟಿತ್ತು. ಅವ್ರು ಕೂಡ ಈಗ ಕೃತಿಗೆ 1-2 ಇಂಜೆಕ್ಷನ್ ಕೊಟ್ಟು ಸೈಡಿಗೆ ಬಂದರು. ಯಾಕಂದರೆ ಕೃತಿಗೆ ಅಷ್ಟು ಬೇಗ ಪ್ರಜ್ಞೆ ಬರೋ ಹಾಗೇನಿರಲಿಲ್ಲ. ರಾಣಾ ಈಗ ಬೇರೆ ರೂಮಿಗೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡ. ಅವನು ತನ್ನ ಎದೆ ಭಾಗವನ್ನು ನೋಡ್ತಿದ್ದ. ಅವನು ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಮತ್ತೊಮ್ಮೆ ಸೆರೆದ. ಆದರೆ ಈ ಸಲ ಅವನಿಗೆ ಅವಾಗ ಅನಿಸಿದ ಹಾಗೆ ಏನೂ ಫೀಲ್ ಆಗಲಿಲ್ಲ. ಅವನು ಒಂದು ಗಟ್ಟಿ ಉಸಿರು ತಗೊಂಡು ತನ್ನನ್ನು ತಾನು ನಾರ್ಮಲ್ ಮಾಡಿಕೊಂಡು ಬೆಡ್ ಮೇಲೆ ಮಲಗ್ದ. ಅವನು ಕಣ್ಮುಚ್ಚಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಅವನಿಗೆ ಕೆಲಸದ ಮೇಲೂ ಗಮನ ಇರಲಿಲ್ಲ. ಅದಕ್ಕೆ ಅವನು ವಾಪಸ್ ಸ್ಟಡಿ ರೂಮ್ಗೆ ಹೋಗಲಿಲ್ಲ. ಆದರೆ ಅವನು ಯಾವಾಗ ಕಣ್ಣು ಮುಚ್ಚಿದ್ರು ಸಡನ್ನಾಗಿ ಅವನ ಕಣ್ಣು ಮುಂದೆ ಕೃತಿ ಮುಖಾನೇ ಬರ್ತಿತ್ತು. ತಕ್ಷಣ ಅವನು ಕಣ್ಬಿಡ್ತಿದ್ದ. ಅವನು ತನ್ನ ಮೇಲೆಯೇ ಕೋಪ ಮಾಡ್ಕೊಳ್ತಾ ಅಂದ, ಈ ಹುಡುಗಿ ನನ್ನ ತಲೆ ಇನ್ನೂ ಕೆಡಿಸೋ ಮುಂಚೆ ನಾನು ಇವಳನ್ನ ಇಲ್ಲಿಂದ ಆಚೆ ಹಾಕ್ಬಿಡ್ಬೇಕು. ನನ್ನದೇ ತಪ್ಪು, ನಾನು ಇವಳನ್ನ ಇಲ್ಲಿ ಕರ್ಕೊಂಡು ಬರಬಾರ್ದಾಗಿತ್ತು ಅಂತ ಹೇಳ್ದ. ಅವನು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ಕೊಳ್ತಾ ಕಾಣಿಸ್ತಿದ್ದ. ಅವನು ಮತ್ತೊಮ್ಮೆ ಕಣ್ಮುಚ್ಚಿ ನಿದ್ದೆ ಮಾಡೋಕೆ ನೋಡ್ದ. ಆದರೆ ಅವನ ಕಣ್ಣಿಗೆ ನಿದ್ದೆ ಹತ್ರನೇ ಬರ್ತಿರಲಿಲ್ಲ. ಅದಕ್ಕೆ ಅವನು ನಿದ್ರೆ ಮಾಡೋ ಯೋಚನೆನೇ ಬಿಟ್ಟು ತನ್ನ ಜಾಗದಿಂದ ಎದ್ದು ಕೂತ. ಅವನು ಇನ್ನೊಂದು ಸಲ ಸ್ಟಡಿ ರೂಮ್ ಒಳಗಡೆ ಬಂದ. ಆದರೆ ಅವನಿಗೆ ಕೆಲಸದ ಮೇಲೆ ಮುಂಚೆನೂ ಗಮನ ಇರಲಿಲ್ಲ, ಈಗಲೂ ಕೂಡ ಇಲ್ಲ. ಹೀಗೆ ಇಡೀ ರಾತ್ರಿ ಕಳೆದು ಹೋಯಿತು. ಈಗ ಬೆಳಗಿನ ಸಮಯ. ರಾಣಾ ಸೋಫಾ ಮೇಲೆ ಕೂತು ತಲೆಯನ್ನು ಸೋಫಾ ಹಿಂದಕ್ಕೆ ಒರಗಿಸಿದ್ದ. ಅವನ ಕಣ್ಣುಗಳು ಮುಚ್ಚಿದ್ವು. ಇನ್ನೂ ಒಂದು 10-15 ನಿಮಿಷದ ಮುಂಚೆಯಷ್ಟೇ ಅವನು ಕಣ್ಮುಚ್ಚಿ ನಿದ್ದೆಗೆ ಜಾರಿದ್ದ ಅಷ್ಟೇ. ಅಷ್ಟರಲ್ಲೇ ಸಡನ್ನಾಗಿ ಬಾಗಿಲು ನಾಕ್ ಆಯಿತು. ತಕ್ಷಣ ಅವನು ಕಣ್ಬಿಟ್ಟು ಬಾಗಿಲ ಕಡೆ ಆಶ್ಚರ್ಯದಿಂದ ನೋಡ್ದ. ಎದುರುಗಡೆ ಡಾಕ್ಟರ್ ನಿಂತಿದ್ರು. ಅವರು ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿರೋ ಹಾಗೆ ಕಾಣಿಸ್ತಿದ್ರು. ಅವ್ರು ಎದರ್ತಾ ಅಂದರು, ಪೇಷಂಟ್ ಅಂತ. ರಾಣಾ ಕೋಪದಿಂದ, ಈಗ ಮತ್ತೊಮ್ಮೆ ಅವಳಿಗೆ ಮೈ ಬಿಸಿ ಬೇಕು ಅಂತ ಮಾತ್ರ ಹಿಡಬೇಡ, ಇಲ್ಲಾಂದರೆ ಈ ಸಲ ಎಂಥ ಬಿಸಿ ಕೊಡ್ತೀನಿ ಅಂದರೆ ಅದರ ಉರಿ ನಿನಗೂ ತಾಗುತ್ತೆ. ಡಾಕ್ಟರ್ ತಕ್ಷಣ ಅಂದರು, ಅದು ಮೈ ಬಿಸಿ ವಿಷಯ ಅಲ್ಲ. ಪೇಷಂಟ್ ಮಾತು ಕೇಳ್ತಿಲ್ಲ, ಜಗಳ ಮಾಡ್ತಿದ್ದಾಳೆ, ಅವಳು ಇಲ್ಲಿಂದ ಹೋಗ್ಬೇಕಂತ ಹಠ ಮಾಡ್ತಿದ್ದಾಳೆ. ಆದರೆ ಈ ಸಮಯದಲ್ಲಿ ಅವಳಿಗೆ ನಡೆಯೋಕ್ಕೂ ಕೂಡ ಶಕ್ತಿ ಇಲ್ಲ. ರಾಣಾ ಕೋಪದಿಂದ ನಡುಕ್ತಾ ಅಂದ, ಮೊದಲು ನಾನು ಅವಳನ್ನ ನರಕದ ಬಾಗಿಲಿಗೆ ಬಿಟ್ಟು ಬರ್ತೀನಿ, ಆಮೇಲೆ ನಿನ್ನನ್ನು ಅಲ್ಲಿಂದ ಓಡಿಸ್ತೀನಿ ಇಲ್ಲಿಂದ. ಇಷ್ಟು ಹೇಳಿ ಅವನ ತಕ್ಷಣ ಸ್ಟಡಿ ರೂಮ್ನಿಂದ ಹೊರಟು ಕೃತಿಯ ರೂಮ್ ಕಡೆ ನಡೆದ. ಅಲ್ಲಿ ಕೃತಿ ಬೆಡ್ ಮೇಲೆ ಕೂತು ತನ್ನ ಕೈ ಕಾಲುಗಳಿಗೆ ಹಾಕಿದ್ದ ಮಿಷಿನ್ಗಳನ್ನೆಲ್ಲ ಕಿತ್ತು ಹಾಕೋಕೆ ಒದ್ದಾಡ್ತಿದ್ಲು. ಅವಳಿಗೆ ತನ್ನ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ನೋವು ಅನ್ನಿಸ್ತಿತ್ತು. ಅದು ಜಾಸ್ತಿ ರಕ್ತಸ್ರಾವ ಆಗಿರೋದ್ರಿಂದ ಆಗ್ತಿತ್ತು. ಅವಳು ತನ್ನ ಕೈಗೆ ಹಾಕಿದ ಇಂಜೆಕ್ಷನ್ ಸೂಜಿಗಳನ್ನೆಲ್ಲ ಕಿತ್ತೆಸ್ತು ತಕ್ಷಣ ಬೆಡ್ನಿಂದ ಎದ್ದು ಬಾಗಿಲ ಕಡೆ ಬಂದಳು. ಅವಳ ಇಡೀ ಮೈಯಲ್ಲಿ ಸಿಕ್ಕಾಪಟ್ಟೆ ನೋವಿತ್ತು. ಅವಳು ತುಂಬ ಕಷ್ಟಪಟ್ಟು ತನ್ನ ಕಾಲುಗಳ ಮೇಲೆ ನಿಂತು ಬಾಗಿಲ ಹತ್ತಿರ ಬಂದಿದ್ಲು. ಆದರೆ ಅವಳು ಬಾಗಿಲಿನಿಂದ ಹೊರಗೆ ಹೋಗೋ ಅಷ್ಟರಲ್ಲೇ ಸಡನ್ನಾಗಿ ಯಾರೋ ಜೋರಾಗಿ ಬಂದು ಡಿಕ್ಕಿ ಹೊಡೆದ್ರು. ಅವಳು ಬ್ಯಾಲೆನ್ಸ್ ತಪ್ಪಿ ಹಿಂದಕ್ಕೆ ಬೀಳೋಕೆ ಹೋದ್ಲು. ಆದರೆ ಅವಳು ಕೆಳಗೆ ಬೀಳೋ ಮುಂಚೆನೇ ರಾಣಾ ಅವಳನ್ನ ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿಟ್ಕೊಂಡ. ಅವಳ ಮುಖ ನೋಡಿದ ತಕ್ಷಣ ರಾಣನ ಹೃದಯ ಜೋರಾಗಿ ಬಡ್ಕೊಡೋದಕ್ಕೆ ಶುರು ಆಯಿತು. ಕೃತಿ ಕೂಡ ಗಟ್ಟಿ ಉಸಿರು ತಗೋತಾ ರಾಣನನ್ನೇ ನೋಡ್ತಾ ಇದ್ಲು. ಡಾಕ್ಟರ್ ಯಾವಾಗ ರಾಣಗೆ ಕೃತಿ ಬೆಡ್ನಿಂದ ಏಳೋಕೆ ನೋಡ್ತಾಳೆ ಮತ್ತಿಲ್ಲಿಂದ ಹೋಗ್ತೀನಿ ಅಂತ ಅಂತಿದ್ದಾಳೆ ಅಂತ ಹೇಳಿದ್ರೋ ರಾಣಾ ತಕ್ಷಣ ತನ್ನ ರೂಮಿಗೆ ವಾಪಸ್ ಬಂದಿದ್ದ.
ಆದರೆ ಇವಳು ನಡ್ಕೊಂಬರ್ಬೇಕಾದ್ರೆ ಅವನಿಗೆ ಡಿಕ್ಕಿ ಹೊಡೆದ್ಬಿಟ್ಲು. ಅವಳು ಬೀಳೋಕೆ ಮುಂಚೆ ಇವನು ಹಿಡ್ಕೊಂಡ. ರಾಣ ನೋಡಿದ ತಕ್ಷಣ ಹೃದಯದ ಬಡಿತ ನಿಂತು ಹೋದಾಗ ಆಗೋಯ್ತು. ಮತ್ತು ರಾಣನ ಹೃದಯನೂ ಜೋರಾಗಿ ಹೊಡ್ಕೊಳಕ್ಕೆ ಶುರು ಆಯಿತು. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ನಿಂತರು. ಕೃತಿ ತಗೋತಿದ್ದ ಗಟ್ಟಿ ಉಸಿರು ರಾಣನ ಮೈಗೆ ತಾಕ್ತಿರೋ ಹಾಗೆ ಅನ್ನಿಸ್ತಿತ್ತು ಅವನಿಗೆ. ರಾಣ ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಾ ನಿಂತುಬಿಟ್ಟ. ಆದರೆ ಆಮೇಲೆ ಬೇಗನೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಕೃತಿ ಕಾಲಿನ ಮೇಲೆ ನಿಲ್ಲಿಸ್ದ. ಕೃತಿ ಮತ್ತೊಮ್ಮೆ ಬ್ಯಾಲೆನ್ಸ್ ತಪ್ಪಿ ಬೀಳೋಕೆ ಹೋದಾಗ ರಾಣ ಅವಳ ಕೈಯನ್ನು ಹಿಡ್ಕೊಂಡ. ಕೃತಿ ಇನ್ನೊಂದು ಸಲ ರಾಣನೇ ನೋಡೋಕೆ ಶುರು ಮಾಡಿದ್ಲು. ರಾಣ ಕೋಪದಿಂದ ಅವಳ ಕಡೆ ನೋಡ್ತಾ ಅಂದ, ನಿನ್ನ ಕಾಲುಗಳ ಮೇಲೆ ನಿನಗೆ ಸರಿಯಾಗಿ ನಿಲ್ಲೋಕೆ ಆಗ್ತಿಲ್ಲ, ಇಲ್ಲಿಂದ ಓಡಿ ಹೋಗೋಕೆ ನೋಡ್ತಿದ್ಯಾ? ಕೃತಿ ತನ್ನ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು, ಯಾಕಂದರೆ ಅವಳಿಗೆ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಅವಳ ಬಟ್ಟೆ ಎಲ್ಲ ಪೂರ್ತಿ ಹಾಳಾಗ್ಬಿಟ್ಟಿತ್ತು. ರಾಣ ಕೆಳಗಡೆ ಅವಳ ಬಟ್ಟೆ ಕಡೆ ಒಂದು ಸಲ ನೋಡ್ದ. ತಕ್ಷಣ ತನ್ನ ಮುಖವನ್ನು ತಿರುಗಿಸ್ಕೊಂಡ. ಕೃತಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳೀಗ ಕನ್ಫರ್ಮ್ ಆಗಿತ್ತು ತನಗೆ ಮಿಸ್ಕ್ಯಾರೇಜ್ ಆಗಿದೆ ಅಂತ. ಅವಳು ರಾಣ ಕಡೆ ನೋಡ್ತಾ ಅಂದ್ಲು, ನೀನೇ ತಾನೇ ಆ ಮನುಷ್ಯ, ನಿನ್ನ ಗಾಡಿಯಿಂದ ತಾನೇ ನನಗೆ ಡಿಕ್ಕಿ ಹೊಡೆದದ್ದು ನೀನು? ರಾಣ ಒಂದು ಸಲ ಅವಳ ಕಡೆ ನೋಡ್ದ. ಆದರೆ ಬರೀ ಅವಳ ಮುಖದ ಕಡೆ ಅಷ್ಟೇ ನೋಡಿ ಕೋಪದಿಂದ ಅಂದ, ಡಿಕ್ಕಿ ಹೊಡೆದಕ್ಕೆ ನಿನಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ದೀನಲ್ವಾ? ನಾನು ಬರೀ ಗಾಡಿಯಿಂದ ಡಿಕ್ಕಿ ಹೊಡೆದಿದ್ದೆ ಅಷ್ಟೇ. ಆದರೆ ನಿನ್ನ ಮೈ ಮೇಲಿರೋ ಆ ಬುಲೆಟ್ ಗಾಯ ಇದೆಯಲ್ಲ, ಅದನ್ನು ನಾನು ಮಾಡಿದ್ದಲ್ಲ. ನೀನು ಮೊದಲೇ ಪೂರ್ತಿ ಜರ್ಜರಿತ ಸ್ಥಿತಿಯಲ್ಲಿದ್ದೆ. ನಾನಂತೂ ನಿನ್ನ ಪ್ರಾಣ ಉಳಿಸಿದ್ದೀನಿ. ಒಂದು ವೇಳೆ ನೀನು ನನ್ನ ಗಾಡಿ ಮುಂದೆ ಬರದೇ ಇದ್ದಿದ್ರೆ ಎಲ್ಲಿ ಹೋಗಿ ಬೀಳ್ತಿದ್ಯೋ, ಯಾರಾದರೂ ನಿನಗೆ ಟ್ರೀಟ್ಮೆಂಟ್ ಮಾಡಿಸ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನನ್ನ ಮೇಲೆ ತಪ್ಪು ಹೊರಿಸೋ ಬದಲು ನನಗೆ ಥ್ಯಾಂಕ್ಸ್ ಹೇಳು ನಿನ್ನ ಪ್ರಾಣ ಉಳಿಸಿದ್ದಕ್ಕೆ ಅಂತ ಅಂದ. ಕೃತಿ ಅಳ್ತಾ ಅಂದ್ಲು, ನನಗೆ ಬದುಕೋಕೆ ಇಷ್ಟನೇ ಇಲ್ಲ. ನನ್ನ ಪ್ರಾಣ ಉಳಿಸಿ ನೀನೇನು ನನಗೆ ಉಪಕಾರ ಮಾಡಿಲ್ಲ, ಬದಲಾಗಿ ನನ್ನ ಇನ್ನೂ ದೊಡ್ಡ ಕಷ್ಟಕ್ಕೆ ದೂಡಿದ್ಯಾ. ನನಗೆ ಬದುಕೋಕೆ ಮನಸ್ಸಿಲ್ಲ. ಈ ಪ್ರಪಂಚ ತುಂಬ ಗಲೀಜು, ತುಂಬ ಕೆಟ್ಟದಾಗಿದೆ. ನನ್ನ ಹತ್ರ ಇದ್ದದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದೆ. ನನ್ನ ಹೊಟ್ಟೆಯಲ್ಲಿದ್ದ ನನ್ನ ಮಗುವನ್ನು ನೀನು ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ರಾಣ ಅವಳ ಕಡೆ ನೋಡ್ತಾ ಅಂದ, ಸುಮ್ಮನೆ ಸುಳ್ಳು ಕಥೆನೆಲ್ಲ ಕಟ್ಟಬೇಡ. ಬಂದ್ಬಿಟ್ಲು ಮಗುಗ ಅಳೋಕೆ. ಮೊದಲು ನಿನ್ನ ಫ್ಯಾಮಿಲಿಯಲ್ಲಿದೆ ಅಂತ ಹೇಳು. ನೀನು ಹೆಂಗೆ ಓಡೋಡು ಬಂದು ನನ್ನ ಗಾಡಿ ಮುಂದೆ ಬಿದ್ದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ನಿನ್ನ ಲೈಫ್ನಲ್ಲಿ ಏನೋ ದೊಡ್ಡ ಗೊಂದಲ ಇದೆ ಅಂತ. ಮೊದಲು ಹೋಗಿ ನಿನ್ನ ಬುದ್ಧಿ ಸರಿ ಮಾಡ್ಕೊ. ನೀನು ಏನೇನು ತಪ್ಪು ಕೆಲಸ ಮಾಡಿದೆಯೋ ಏನೋ, ಅದಕ್ಕೆ ಇವತ್ತು ನಿನ್ನ ಸ್ಥಿತಿ ಹೀಗಾಗಿದೆ. ನಾನಂತೂ ನಿನ್ನಿಂದ ಏನೇನೂ ಕಿತ್ಕೊಂಡಿಲ್ಲ. ಅದಕ್ಕೆ ನನ್ನ ಮುಂದೆ ಈ ಥರ ಸ್ಯಾಡ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಬೇಡ ಅಂದ. ಕೃತಿ ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾ ಅಂದ್ಲು, ನನಗೆ ನಿನ್ನ ಮುಂದೆ ಆ್ಯಕ್ಟಿಂಗ್ ಮಾಡೋವಂಥ ಅಗತ್ಯನೇ ಇಲ್ಲ. ನನಗಿಲ್ಲಿಂದ ಹೋಗಬೇಕಷ್ಟೇ. ಇಷ್ಟು ಹೇಳಿ ಅವಳು ಮತ್ತೆ ಹೊರಗೆ ಹೋಗೋಕ್ಕೆ ಹೊರಟಳು. ರಾಣ ಮರುಕ್ಷಣವೇ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆ ಜೋರಾಗಿ ಎಳೆದ. ತಕ್ಷಣ ಕೃತಿ ಬಂದು ಅವನ ಎದೆಗೆ ತಗಲಿ ನಿಂತಳು. ರಾಣ ಮತ್ತೊಮ್ಮೆ ಅವಳ ಮುಖದ ಕಡೆ ನೋಡ್ದ. ಅಷ್ಟೊಂದು ಸುಂದರವಾದ ಮುಖ, ಆದರೆ ಅಲ್ಲಿ ರಕ್ತದ ಕಲೆಗಳು ಕಾಣಿಸ್ತಿದ್ವು. ಡಾಕ್ಟರ್ ಕೈಗೆ ಇಂಜೆಕ್ಷನ್ ಸೂಜಿ ಹಾಕಿದ ಜಾಗದಿಂದ ರಕ್ತ ಬರ್ತಿತ್ತು. ಕೃತಿ ಕೈಯಿಂದ ಮುಖ ಒರೆಸ್ಕೊಂಡಾಗ ಆ ರಕ್ತದ ಕಲೆಗಳು ಅವಳ ಮುಖಕ್ಕೆ ತಾಗಿದ್ವು. ರಾಣ ಅವಳ ಕಡೆ ನೋಡ್ತಾ ಅಂದ, ಎಲ್ಲಿಗೆ ಹೋಗ್ತೀಯಾ ನೀನು? ಕೃತಿ ಅಳ್ತಾ ಅಂದ್ಲು, ಎಲ್ಲಿಗಾದರೂ ಹೋಗ್ತೀನಿ, ಆದರೆ ಇಲ್ಲಿ ಮಾತ್ರ ನಾನಿರಲ್ಲ ಅಂದ್ಲು. ರಾಣ ಲಘುವಾಗಿ ನಕ್ಕು ಅಂದ, ನಿನಗೆ ಗೊತ್ತಾ ನೀನೀಗ ಎಲ್ಲಿದೆಯಾ ಅಂತ? ಅವನ ಪ್ರಶ್ನೆ ಕೇಳಿ ಕೃತಿ ಯೋಚನೆಗೆ ಬಿದ್ಲು. ಯಾಕಂದರೆ ಅವಳಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತಾನೀಗ ಎಲ್ಲಿದ್ದೀನಿ ಅಂತ. ರಾಣ ಅವಳ ಮುಖ ನೋಡಿ ಸ್ವಲ್ಪ ನಕ್ಬಿಟ್ಟಂದ, ಮುಂಬೈ. ನೀನೀಗ ಮುಂಬೈನಲ್ಲಿದೆಯಾ? ಮತ್ತು ನೀನು ಎಲ್ಲಿದೆಯೋ ಅದು ಮುಂಬೈನಲ್ಲೇ ಅತ್ಯಂತ ಶ್ರೀಮಂತವಾದ ವಿಲ್ಲ, ದಡ್ಡಾರ್ಕು ವಿಲ್ಲ. ಇಲ್ಲಿ ನಿನಗೆ ಯಾರು ಏನು ಅನ್ನಲ್ಲ. ಆದರೆ ಇಲ್ಲಿಂದ ಹೊರಗಡೆ ಕಾಲಿಟ್ಟರೆ ಸಾಕು ನಿನ್ನನ್ನು ಹರಿದು ಮುಕ್ಕೋಕೆ ಜನ ಕಾಯ್ತಾ ಇದ್ದಾರೆ. ನಿನ್ನನ್ನು ಎಂಥ ಸ್ಥಿತಿಗೆ ತರ್ತಾರೆ ಅಂದರೆ, ಈಗ ಬರೀ ಮಗುವನ್ನು ಕಳ್ಕೊಂಡಿದೆಯಾ ಅಷ್ಟೇ, ಮುಂದೆ ಏನೇನು ಕಳ್ಕೊಳ್ತೀಯೋ ಗೊತ್ತಿಲ್ಲ ಅಂತ ಅವನು ಹೇಳುವಾಗ ಅವನ ನೋಟ ಕೃತಿ ಮೇಲೆ ಇನ್ನೂ ಗಂಭೀರವಾಗಿತ್ತು. ಕೃತಿಗೆ ಅವನು ಹೇಳೋದ್ರ ಅರ್ಥ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ರಾಣ ಅವಳ ಕೈ ಬಿಟ್ಟಂದ, ನನಗೆ ನಿನ್ನ ಮೇಲೆ ಏನೋ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೋಬೇಡ. ನಿನ್ನ ಸ್ಥಿತಿ ನೋಡಿ ಕನಿಕರ ಬರ್ತಿದೆ ಅಷ್ಟೇ. 1-2 ದಿನ ಇಲ್ಲೇ ಇರು, ಆಮೇಲೆ ಎಲ್ಲಿಗಾದರೂ ತೊಲಗಿ ಹೋಗ್ಬಿಡು. ನನಗೆ ಸಂಬಂಧ ಇಲ್ಲ. ಆದರೆ ನೀನು ಇರೋ ಸ್ಥಿತಿಗೆ ಹೊರಗೆ ಹೋದರೆ ಯಾರಾದರೂ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿನಗೆ ಹೋರಾಡೋ ಕೂಡ ಶಕ್ತಿ ಇಲ್ಲ. ಆವಾಗಲೇ ಏನೋ ಅಂತಿದ್ದಲ್ಲ, ನಮ್ಮ ಅಮ್ಮ ಅಪ್ಪ ನನಗೇನೂ ಕಲಿಸಿಲ್ಲ ಅಂತ. ಕೇಳು, ನಮ್ಮಮ್ಮನೇ ನನಗೆ ಕಲಿಸಿರೋದು.
ಯಾರಾದರೂ ಕಷ್ಟದಲ್ಲಿದ್ದಾಗ ನಮ್ಮಿಂದ ಸಣ್ಣ ಸಹಾಯ ಆದರೂ ಅವ್ರ ಪ್ರಾಣ ಉಳಿಯುತ್ತೆ ಅಂದರೆ ಸಹಾಯ ಮಾಡಬೇಕಂತ. ಅವನ ಮಾತು ಕೇಳಿ ಕೃತಿ ಅವನನ್ನೇ ನೋಡ್ತಾ ನಿಂತುಬಿಟ್ಲು. ರಾಣ ಅಲ್ಲಿಂದ ಹೋಗೋಕೆ ಹೊರಟ. ಆದರೆ ಸಡನ್ನಾಗಿ ನಿಂತು ಮರುಕ್ಷಣವೇ ಕೃತಿಯ ತೀರಾ ಹತ್ರ ಬಂದ. ಕೃತಿ ತಕ್ಷಣ ಹಿಂದಕ್ಕೆ ಸರಿದ್ಲು. ಅವಳು ಬೆನ್ನು ಹೋಗಿ ಬಾಗಿಲಿಗೆ ತಾಕ್ತು. ರಾಣ ಒಂಥರ ನಕ್ಕು ತನ್ನೆರಡು ಕೈಗಳ ಬಾಗಿಲ ಮೇಲೆ ಊರಿ ಅವಳ ಮೇಲೆ ಬಾಗ್ತಾ ಅಂದ, ನಮ್ಮಮ್ಮ ಕಲಿಸಿದ್ನೇನೋ ನಿನಗೆ ಹೇಳಿದೆ, ಆದರೆ ನಮ್ಮಪ್ಪ ನನಗೇನು ಕಲಿಸಿದ್ದಾರೆ ಅಂತ ಹೇಳೋದು ಮರೆತುಬಿಟ್ಟೆ ಕೇಳು. ಕೃತಿ ಆಶ್ಚರ್ಯದಿಂದ ಅವನನ್ನೇ ನೋಡಿದ್ಲು. ರಾಣ ಪೂರ್ತಿ ಕೋಪ ಮತ್ತು ಭಯಾನಕ ಧ್ವನಿಯಲ್ಲಂದ್ರ, ಯಾರಿಗಾದರೂ ಸಹಾಯ ಮಾಡಿದ್ಮೇಲೆ ಅವರೇನಾದರೂ ನಿನ್ನ ವಿರುದ್ಧನೇ ಪ್ಲ್ಯಾನ್ ಮಾಡಿದ್ರೆ ಅವ್ರನ್ನ ತಲೆಯಿಂದ ಕಾಲಿನವರೆಗೂ ಎಷ್ಟು ದಾರುಣವಾಗಿ ಸೀಳಬೇಕಂದ್ರೆ ಆಮೇಲೆ ಹಾಸ್ಪಿಟಲ್ನಲ್ಲಿ ಅವರಿಗೆ ಹೊಲಿಗೆ ಹಾಕೋ ಡಾಕ್ಟರ್ ಕೂಡ ಯೋಚನೆ ಮಾಡಬೇಕು ಹೊಲಿಗೆ ಎಲ್ಲಿಂದ ಶುರು ಮಾಡಬೇಕಂತ. ಕೃತಿ ಮುಖದ ಸಣ್ಣ ಹೆದರಿಕೆ ಕಾಣಿಸ್ತು. ಅವಳು ಬರೀ ರಾಣನನ್ನೇ ನೋಡ್ತಾ ನಿಂತಳು. ರಾಣ ತಕ್ಷಣ ಅಲ್ಲಿಂದ ಹೊರಟು ಹೋದ. ಕೃತಿ ಅವನು ಹೋಗೋದನ್ನೇ ನೋಡ್ತಾ ನಿಂತಿದ್ಲು. ಅವಳಿಗೊಂದು ವಿಷಯ ಚೆನ್ನಾಗಿ ಗೊತ್ತಿತ್ತು, ಈಗ ತಾನು ಎಲ್ಲೂ ಹೋಗೋ ಸ್ಥಿತಿಯಲ್ಲಿಲ್ಲ ಅಂತ. ಒಂದು ವೇಳೆ ಹೊರಗೆ ಹೋದರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಬಹುದು ಅಂತ ತಿಳಿತು. ಅವಳಿಗಲ್ಲಿ ಇರೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಅವಳ ಮೈಯಲ್ಲಿ ಶಕ್ತಿನೇ ಇರಲಿಲ್ಲ. ಅದಕ್ಕೆ ಅವಳು ಸುಮ್ಮನೆ ವಾಪಸ್ ಬೆಡ್ ಹತ್ರ ಬಂದು ಕೂತ್ಕೊಂಡ್ಳು. ಅವಳ ಬಟ್ಟೆ ಇನ್ನೂ ಹಾಳಾಗ್ಬಿಟ್ಟಿತ್ತು. ಅಷ್ಟರಲ್ಲಿ ಡಾಕ್ಟರ್ ಒಳಗಡೆ ಬಂದರು. ಡಾಕ್ಟರ್ ಅವಳನ್ನ ನೋಡಿದಾಗ ಅವರಿಗೆ ಕೃತಿ ಮೇಲೆ ಸಿಕ್ಕಾಪಟ್ಟೆ ಕನಿಕರ ಬಂತು. ಬೆಡ್ ಮೇಲೆ ಕೂತಿದ್ದ ಕೃತಿ ಬರೀ ಅಳುತ್ತಾನೇ ಇದ್ಲು. ಅವಳು ತನ್ನ ಮೊಣಕಾಲಿಗೆ ಕೈ ಹಾಕಿ ತನ್ನಂತಾನೆ ಎಷ್ಟು ಸಂಕುಚಿತ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ತಿದ್ಲು. ಆದರೆ ಅವಳ ಕಷ್ಟ ಮುಚ್ಚಿಡೋಕ್ಕಾಗ್ತಿರ್ಲಿಲ್ಲ. ಡಾಕ್ಟರ್ ಜೊತೆ ಯಾವುದೇ ಲೇಡೀಸ್ ಸ್ಟಾಫ್ ಇರಲಿಲ್ಲ. ಇಲ್ಲಾಂದರೆ ಯಾರಾದರೂ ನರ್ಸ್ ಕೇಳಿ ಕೃತಿಗೆ ಹೆಲ್ಪ್ ಮಾಡಿಸ್ತಿದ್ರು. ಅವ್ರು ಏನು ಮಾಡಬೇಕಂತ ಯೋಚನೆ ಮಾಡ್ತಿರುವಾಗಲೇ ಒಬ್ಬಳು ಕೆಲಸದವಳು ಬಾಗಿಲ ಹತ್ರ ಬಂದು ನಿಂತು ಸಣ್ಣದಾಗಿ ಬಾಗಿಲನ್ನು ನಾಕ್ ಮಾಡಿದ್ಲು. ಕೃತಿ ಆ ಕೆಲಸದವಳ ಕಡೆ ನೋಡುತ್ತಲೇ ಇಲ್ಲ. ಅವಳು ತನ್ನದೇ ಲೋಕದಲ್ಲಿ ಮುಳುಗಿದ್ಲು. ಆದರೆ ಕೆಲಸದವಳು ತನ್ನ ಕೈಯಲ್ಲಿದ್ದ ಸಾಮಾನುಗಳನ್ನ ಡಾಕ್ಟರ್ ಕೊಟ್ಟಾಗ ಅವರು ತಕ್ಷಣ ಅದನ್ನು ಇಸ್ಕೊಂಡ್ರು. ಅದರಲ್ಲಿ ಕೃತಿಗೆ ಬೇಕಾಗಿದ್ದ ಎಲ್ಲ ಸಾಮಾನುಗಳಿದ್ದು, ಬಟ್ಟೆಯಿಂದ ಹಿಡಿದು ಕೃತಿಗೆ ಈ ಸಮಯದಲ್ಲಿ ಏನೇನು ಬೇಕೋ ಅದೆಲ್ಲ ಇತ್ತು. ಡಾಕ್ಟರ್ ತಕ್ಷಣ ಕೆಲಸದವಳಿಗೆ ಥ್ಯಾಂಕ್ಸ್ ಅಂದರು. ಅವಳು ಅಲ್ಲಿಂದ ಹೊರಟು ಹೋದ್ಲು. ಆ ಕೆಲಸದವಳನ್ನು ರಾಣಾನೇ ಅಲ್ಲಿ ಕಳಿಸಿದ್ದು. ಡಾಕ್ಟರ್ ಕೃತಿ ಹತ್ರ ಬಂದಂದರು, ನೀವು ಪ್ಲೀಸ್ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ, ಇದರಲ್ಲಿ ನಿಮಗೆ ಬೇಕಾದ ಎಲ್ಲ ಸಾಮಾನಿದೆ ಅಂತ ಹೇಳ್ತಾ ಆ ಸಾಮಾನುಗಳನ್ನ ಬೆಡ್ ಮೇಲಿಟ್ಟು ತಾವು ರೂಮ್ನಿಂದ ಹೊರಗೆ ಹೋದರು. ಕೃತಿ ಒಂದು ಸಲ ಕಣ್ಣೆತ್ತಿ ಆ ಸಾಮಾನುಗಳ ಕಡೆ ನೋಡಿದ್ಲು. ಮರುಕ್ಷಣವೇ ಮತ್ತೆ ಕಣ್ಣು ಕೆಳಗೆ ಮಾಡಿಕೊಂಡ್ಳು. ಅವಳ ಕಣ್ಣು ಮುಂದೆ ಅನಿಲ್ ತನಗೆ ಬುಲೆಟ್ನಿಂದ ಶೂಟ್ ಮಾಡಿದ ಆ ಹಳೆಯ ದೃಶ್ಯ ಬಂತು. ಆಮೇಲೆ ಅವಳು ಹೇಗೆ ಅನಿಲನ್ನ ಸಾಯಿಸಿದ್ಲು ಅನ್ನೋದು ನೆನಪಾಯಿತು. ಅವಳು ಹೈವೇಯಲ್ಲಿ ಹೆಲ್ಪ್ ಕೇಳೋಕೆ ಬಂದಾಗ ಹೇಗೆ ರಾಣ ಗಾಡಿಗೆ ಡಿಕ್ಕಿ ಹೊಡೆದ್ಲು ಅನ್ನೋದು ನೆನಪಾಯಿತು. ಅವಳು ತನ್ನ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡ್ಳು. ಕಣ್ಣೀರು ಕೆನ್ನೆ ಮೇಲೆ ಹರಿತು. ಅವಳ ಕಣ್ಣು ಮುಂದೆ ಈಗ ಮುಖ ಮಾತ್ರ ಬರ್ತಿತ್ತು ತನ್ನದು. ಸುಮಾರು 2 ತಿಂಗಳು ಮುಂಚೆ ಒಂದು ಹೋಟೆಲ್ ರೂಮ್ ಒಳಗಡೆ ಕೃತಿ ತುಂಬ ಮುಜುಗರ ಪಡ್ತಾ ಒಳಗಡೆ ಬಂದಳು. ಒಳಗಡೆ ಬರ್ತಿದ್ದಂತೆ ಅವಳ ಕಣ್ಣು ತನ್ನ ಮೇಲೆ ಬಿತ್ತು. ಅವನು ರೂಮ್ನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಕೃತಿಗಾಗಿ ಕಾಯ್ತಿದ್ದ. ಅವನು ತುಂಬ ತಳಮಳದಿಂದ ಕಾಯ್ತಿರೋ ಹಾಗೆ ಇತ್ತು. ಕೃತಿ ಒಳಗಡೆ ಬರ್ತಿದ್ದಂತೆ ಅವನು ಕೃತಿ ಕೈ ಹಿಡ್ಕೊಂಡಂದ, ಎಲ್ಲಿದ್ದೆ ನೀನು ಇಷ್ಟೊತ್ತು? ನಾನು ಎಷ್ಟು ಹೊತ್ತಿನಿಂದ ನಿನಗಾಗಿ ಕಾಯ್ತಿದ್ದೆ ಗೊತ್ತಾ? ಕೃತಿ ಅವನನ್ನೇ ನೋಡ್ತಿದ್ಲು. ತಾನು ಈಗ ತನ್ನ ಕೈಯನ್ನು ಅವಳ ಸೊಂಟದ ಮೇಲಿಟ್ಟಿದ್ದ. ಕೃತಿ ತಕ್ಷಣ ಅಂದ್ಲು, ನೀನು ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದನು? ತಾನು ನಕ್ಕಂದ, ನೀನು ಇಡೀ ಲೈಫ್ ಬರೀ ನನ್ನ ಫ್ರೆಂಡಾಗಿರ್ತೀಯಾ? ಈ ಫ್ರೆಂಡ್ಶಿಪ್ಪನ್ನು ಮುಂದಕ್ಕೆ ತೊಗೊಂಡು ಹೋಗಲ್ವಾ? ಕೃತಿ ತನ್ನ ಮುಖವನ್ನು ಸ್ವಲ್ಪ ಕೆಳಗೆ ಮಾಡಂದ್ಲು, ನನಗೇನು ಅರ್ಥ ಆಗಲಿಲ್ಲ ತಾನು ಅವಳ ಮುಖವನ್ನು ಮತ್ತೆ ಮೇಲೆ ತಂದ, ನಿನ್ನ ಮನಸ್ಸಿನಲ್ಲಿರೋ ಫೀಲಿಂಗ್ಸ್ ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನನ್ನು ಲವ್ ಮಾಡ್ತೀಯ ಅಲ್ವಾ? ಅದಕ್ಕೆ ತಾನೇ ನೀನು ನನಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದು. ನಿನ್ನ ಒಡವೆಗಳೆಲ್ಲ ಮಾರಿ ನನಗೆ ದುಡ್ಡು ಕೊಟ್ಟೆ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಲಿ ಅಂತ. ನಂಗೆ ಚೆನ್ನಾಗಿ ಗೊತ್ತು ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ. ಅದಕ್ಕೆ ಇವತ್ತಿಂದ ನಾನು ಕೂಡ ನಿನ್ನನ್ನು ಪ್ರೀತಿಸ್ತೀನಿ. ಕೃತಿ ಸಣ್ಣದಾಗಿ ನಕ್ಕದ್ಲು. ಅವಳ ಮುಖ ಪೂರ್ತಿ ನಾಚಿಕೆಯಿಂದ ಕೆಂಪಾಗಿತ್ತು. ಮತ್ತು ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ತಾನು ದೇವಸ್ಥಾನದಲ್ಲಿ ದೇವರಿಗೆ ಬೇಡ್ಕೊಂಡಿದ್ದಂಥ ಪ್ರೀತಿ ಇವತ್ತು ತನಗೆ ಸಿಕ್ತು ಅಂತ ಅಂದ್ಕೊಂಡ್ಳು. ಆಗ ತಾನು ಅವಳನ್ನ ಬೆಡ್ ಕಡೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ದ. ಕೃತಿ ಮುಜುಗರ ಪಡ್ತಾ ಅಂದ್ಲು, ಇದೇನು ಮಾಡ್ತಿದ್ಯಾ ನೀನು? ತಾನು ತಕ್ಷಣ ಅಂದ, ನಿನಗೆ ಪ್ರೀತಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳ್ಬೇಕಲ್ವಾ? ಪ್ರೀತಿ ಶುರು ಮಾಡಬೇಕಲ್ವಾ? ಹೀಗೆ ಹೇಳ್ತಾ ಅವನು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಾಗೋಕೆ ಶುರು ಮಾಡ್ದ.
ಕೃತಿ ಅವನ ಹೆಗಲ ಮೇಲೆ ಕೈಯಿಟ್ಟು ಅಂದ್ಲು, ಆದರೆ ಇನ್ನೂ ನಮ್ಮ ಮದುವೆ ಆಗಿಲ್ಲ ತನು ತಕ್ಷಣ ಅಂದ, ಮದುವೆದೇನಿದೆ, ಮದುವೆ ಯಾವತ್ತಾದರೂ ಆಗ್ತಾ ಇರುತ್ತೆ. ನಮ್ಮ ಅಮ್ಮ ಅಪ್ಪನನ್ನು ನಿಮ್ಮನೆಗೆ ಕಳಿಸ್ತೀನಿ. ಸದ್ಯಕ್ಕೆ ನನ್ನನ್ನು ಪ್ರೀತಿಸೋಕ್ಬಿಡು, ಅಥವಾ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇಷ್ಟು ಹೇಳಿ ಅವನು ಸ್ವಲ್ಪ ಮೇಲೆದ್ದ. ಕೃತಿ ತನ್ನ ಕೈಗಳನ್ನ ತನು ಹೆಗಲ ಮೇಲೆ ಗಟ್ಟಿಯಾಗಿಟ್ಟು ಅಂದ್ಲು, ಹಾಗೇನಿಲ್ಲ ತನು, ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ. ಇಷ್ಟು ಹೇಳಿ ಅವಳು ಕಣ್ಣನ್ನು ಮುಚ್ಕೊಂಡ್ಬಿಟ್ಲು. ತನು ಅವಳು ತುಟಿಗೆ ತುಟಿ ಇಟ್ಟು ಅವಳ ಕೈಗಳನ್ನ ತನ್ನ ಕೈಯಿಂದ ಲಾಕ್ ಮಾಡಿ ಬೆಡ್ ಮೇಲೆ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟ. ಸ್ವಲ್ಪ ಹೊತ್ತಿನಲ್ಲೇ ಕೃತಿ ಬಟ್ಟೆಗಳೆಲ್ಲ ಬೆಡ್ನಿಂದ ಕೆಳಗೆ ಬಿದ್ದಿದ್ದವು ಮತ್ತು ಇಬ್ಬರ ಉಸಿರಾಟದ ಸೌಂಡ್ ಆ ರೂಮ್ನಲ್ಲಿ ಕೇಳಿಸ್ತಿತ್ತು. ಹಳೆಯ ನೆನಪು ಮುಗೀತು. ಆ ಹಳೆಯ ವಿಷಯವನ್ನು ನೆನಪಿಸ್ಕೊಳ್ತಾ ಕೃತಿ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು ಮತ್ತು ತನ್ನ ಮೊಣಕಾಲುಗಳನ್ನ ಇನ್ನೂ ಗಟ್ಟಿಯಾಗಿಟ್ಕೊಂಡಿದ್ಲು. ಅವಳು ತನ್ನ ಉಗುರುಗಳಿಂದ ತನ್ನನ್ನೇ ಗೀಚ್ಕೊಳ್ಳೋಕೆ ಶುರು ಮಾಡಿದ್ಲು ಮತ್ತು ಅಳ್ತಾ ಅಳ್ತಾ ಅವಳ ಬಾಯಿಂದ ತನ್ನ ಹೆಸರು ಪದೇ ಪದೇ ಬರ್ತಿತ್ತು. ಈ ಸಮಯದಲ್ಲಿ ಅವಳ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಅವಳ ಮೈಯಲ್ಲಿರೋ ನೋವಿಗಿಂತ ಅವಳ ಮನಸ್ಸಿನ ನೋವು ತುಂಬಾ ದೊಡ್ಡದಾಗಿತ್ತು. ಅವಳು ಅಳ್ತಾ ಅಂದ್ಲು, ಯಾಕೆ ಈ ಥರ ಮಾಡಿದೆ ತನು, ಯಾಕೆ? ಇಡೀ ಲೈಫ್ ನನ್ನ ಮೊದಲ ಪ್ರೀತಿ ಸಿಗಲಿಲ್ಲ ಅಂತ ಅಂದ್ಕೊಂಡು ಕಳೆದು ಬಿಡ್ತಿದ್ದೆ. ಆದರೆ ನೀನು ನನ್ನ ಲೈಫನ್ನೇ ಕಿತ್ಕೊಂಡ್ಬಿಟ್ಟೆ. ನನ್ನ ಹತ್ರ ಇದ್ದಿದ್ದನ್ನೆಲ್ಲ ಕಿತ್ಕೊಂಡೆ. ಯಾಕೆ ತನು ಈ ಥರ ಮಾಡಿದೆ, ಯಾಕೆ? ಅವಳು ಎಷ್ಟು ಹೊತ್ತು ಹಂಗೆ ಅಳ್ತಿದ್ಲೋ ದೇವರಿಗೆ ಗೊತ್ತು. ಆಮೇಲೆ ಕಣ್ಣೀರು ಪೂರ್ತಿ ಒಣಗದ ಮೇಲೆ ಅವಳು ಹೇಗೋ ಧೈರ್ಯ ತಗೊಂಡು ಬೆಡ್ನಿಂದ ಎದ್ದು ಬಟ್ಟೆ ತಗೊಂಡು ವಾಶ್ರೂಮ್ ಕಡೆ ಹೋದ್ಲು. ಅವಳಿಗೆ ತನ್ನ ದೇಹದ ಮೇಲೆಯೇ ಅಸಹ್ಯ ಅನ್ನಿಸ್ತಿತ್ತು. ಆದರೆ ಇದೆಲ್ಲ ನೋಡೋದು ಅವಳ ಅಣೆಬರಹದಲ್ಲೇ ಬರೆದಿತ್ತು ಅಂತ ಅನಿಸುತ್ತೆ. ಅವಳು ವಾಶ್ರೂಮ್ ಬಂದು ತನ್ನ ಗಲೀಜು ಬಟ್ಟೆಗಳನ್ನೆಲ್ಲ ಬಿಚ್ಚಿಟ್ಟು ಶವರ್ ಕೆಳಗೆ ನಿಂತ್ಕೊಂಡ್ಳು. ಅವಳಿಗೆ ಸ್ನಾನ ಮಾಡೋ ಹಾಗಿರಲಿಲ್ಲ, ಯಾಕಂದರೆ ಒಂದು ದಿನ ಮುಂಚೆಯಷ್ಟೇ ಅವಳಿಗೆ ಸರ್ಜರಿ ಆಗಿತ್ತು. ಆದರೆ ಅವಳು ನೀರಲ್ಲಿ ನೆನೀತಿದ್ಲು. ಅವಳು ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ಳೋಕೆ ನೋಡ್ತಿದ್ಲು. ಎಷ್ಟು ಕ್ಲೀನ್ ಅಂದರೆ ತನು ತನ್ನನ್ನು ಮುಟ್ಟಿದ ಆ ಫೀಲಿಂಗ್ ತನ್ನ ಮೈಯಿಂದ ಪೂರ್ತಿ ಹೋಗಬೇಕು ಅಂತ. ಆದರೆ ಅದು ಸಾಧ್ಯ ಇರಲಿಲ್ಲ. ಸುಮಾರು ಅರ್ಧ ಗಂಟೆ ಅವಳು ಹಾಗೆ ಶವರ್ ಕೆಳಗೆ ನಿಂತಿದ್ಲು. ಆಮೇಲೆ ಬಟ್ಟೆ ಹಾಕ್ಕೊಂಡು ವಾಶ್ರೂಮ್ನಿಂದ ಆಚೆ ಬಂದಳು. ಅವಳು ಎದುರುಗಡೆ ಬೆಡ್ ನೋಡಿದಾಗ ಅವಳಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕಂದರೆ ಅವಳು ಸ್ನಾನಕ್ಕೆ ಹೋದಾಗ ಇಡೀ ಬೆಡ್ ಪೂರ್ತಿ ರಕ್ತದ ಕಲೆಗಳಿಂದ ಹಾಳಾಗ್ಬಿಟ್ಟಿತ್ತು. ಆದರೆ ಈಗ ಇಡೀ ಬೆಡ್ಶೀಟೆಲ್ಲ ಚೇಂಜ್ ಆಗಿತ್ತು. ಅವಳಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕೆಲಸದವಳ ಕಡೆ ನೋಡಿದ್ಲು. ಅವಳು ಇಡೀ ರೂಮನ್ನು ನೀಟಾಗಿ ಸೆಟ್ ಮಾಡಿದ್ಲು. ಆ ಕೆಲಸದವಳು ಕೃತಿ ಕಡೆ ನೋಡ್ತಾ ಅಂದ್ಲು, ಇದೇನು ಮಾಡಿದ್ರಿ ನೀವು ಸ್ನಾನ ಮಾಡಬಾರ್ದಾಗಿತ್ತು. ಈಗಷ್ಟೇ ನಿಮಗೆ ಸರ್ಜರಿ ಆಗಿದೆ. ನೀವು ತುಂಬ ವೀಕ್ ಇದ್ದೀರಿ, ನಿಮಗೆ ಚಳಿ ಹಿಡ್ಕೊಳ್ಳುತ್ತೆ. ಕೃತಿ ಅವಳ ಮಾತು ಕೇಳಿದ್ಲು, ಆದರೆ ಯಾವುದೇ ಉತ್ತರ ಕೊಡಲಿಲ್ಲ. ಆ ಕೆಲಸದವಳು ಕೃತಿ ಕೈ ಹಿಡಿದು ಮುಂದೆ ಕರ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸ್ತಾ ಅಂದ್ಲು, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನು ನಿಮಗಾಗಿ ಕಷಾಯ ಮಾಡ್ಕೊಂಡು ಬರ್ತೀನಿ, ಅದರಿಂದ ನಿಮಗೆ ಸ್ವಲ್ಪ ಶಕ್ತಿ ಬರುತ್ತೆ. ಇಷ್ಟು ಹೇಳಿ ಅವಳು ಅಲ್ಲಿಂದ ಹೋದ್ಲು. ಕೃತಿ ಅವಳನ್ನೇ ನೋಡ್ತಾ ನಿಂತಿದ್ಲು. ಸ್ವಲ್ಪ ಹೊತ್ತಿನ ನಂತರ ಕೃತಿ ಕೂಡ ತನ್ನ ಜಾಗದಿಂದ ಎದ್ದನ್ಕೊಂಡ್ಳು. ನನಗೆ ಈ ಮನೆಯಲ್ಲಿರೋಕೆ ಜಾಗ ಕೊಟ್ಟಿದ್ದೆ ದೊಡ್ಡ ವಿಷಯ. ನಾನು ಯಾರಿಗೂ ಹೊರೆ ಆಗಬಾರ್ದು, ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ. ಇಷ್ಟು ಹೇಳಿ ಅವಳು ಎದ್ದು ರೂಮ್ನಿಂದ ಹೊರಗೆ ಬಂದು, ಅದು ರಾಣನ ರೂಮ್ ಆಗಿತ್ತು. ಎದುರುಗಡೆನೇ ಮೆಟ್ಟಿಲುಗಳಿದ್ವು. ಅವಳು ಮೆಟ್ಟಿಲಿಳಿದು ಕೆಳಗೆ ಬಂದು ಕಿಚನ್ ಕಡೆ ಹೋಗ್ತಿದ್ಲು. ಆದರೆ ಅಷ್ಟರಲ್ಲಿ ಎದುರುಗಡೆ ಗೋಡೆ ಮೇಲಿದ್ದಂಥ ಒಂದು ದೊಡ್ಡ ಫೋಟೋ ಮೇಲೆ ಅವಳ ಕಣ್ಣು ಬಿತ್ತು. ಅದು ಝನೂನ್ ಫೋಟೋ ಆಗಿತ್ತು ಮತ್ತು ಅದರಲ್ಲೇ ಆ ಕ್ಯಾಮರಾ ಇಟ್ಟಿದ್ರು. ಅದರಿಂದಲೇ ಝನೂನ್ ನ್ಯೂಯಾರ್ಕ್ನಲ್ಲಿ ಕೂತು ರಾಣ ಮೇಲೆ ಕಣ್ಣಿಟ್ಟಿದ್ಲು. ಅವಳು ಆ ಫೋಟೋ ನೋಡಿ ಸಣ್ಣದಾಗಿ ನಕ್ಕಿದ್ಲು. ಆದರೆ ಮರುಕ್ಷಣವೇ ಯಾರೋ ಹಿಂದೆಯಿಂದ ಬಂದು ಅವಳ ಬಾಯನ್ನು ಗಟ್ಟಿಯಾಗಿ ಮುಚ್ಚಿ ಅವಳನ್ನ ಎಳಕೊಂಡು ಬೇರೆ ಕಡೆ ಹೋದರು. ಕೃತಿಯ ಕಣ್ಣುಗಳು ದೊಡ್ಡದಾದವು. ರಾಣ ಅವಳನ್ನ ಇನ್ನೊಂದು ಕಡೆ ಕರ್ಕೊಂಡು ಬಂದು ಒಂದೇ ಜರಕ್ನಲ್ಲಿ ಬಿಟ್ಟ. ಮರುಕ್ಷಣವೇ ಅವಳ ಮೇಲೆ ಕೈ ಎತ್ತಿಬಿಟ್ಟ. ಅಂದರೆ ಗಟ್ಟಿಯಾಗಿ ಹೊಡೆದ. ಅವನ ಕೋಪದಿಂದ ಪೂರ್ತಿಯಾಗಿ ನಡುಗ್ತಿದ್ದ. ಕೃತಿ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ಲು. ಅವಳಿಗೆ ಗೊತ್ತೇ ಇರಲಿಲ್ಲ ತಾನು ಈಗ ಅಂಥದ್ದೇನು ತಪ್ಪು ಮಾಡಿದೆ ಅಂತ, ತನಗೆ ಯಾಕೆ ಈ ಥರ ಹೊಡೆದ ಅಂತ. ಅವಳು ಅಳ್ತಾ ರಾಣ ಕಡೆ ನೋಡ್ತಿದ್ಲು. ರಾಣ ಈಗ ಅವಳ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದು ಅವಳ ಮುಖದ ಹತ್ರ ಬಾಗ್ದ. ಅವನು ಕೋಪದಿಂದ ಅವಳನ್ನೇ ನೋಡಿದ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.